ಅದ್ಭುತ ದ್ವೀಪದ ಪಯಣ. ಒಂದು ಕಾಲದಲ್ಲಿ ಮಲೆನಾಡಿನ ಒಂದು ಹಳ್ಳಿ ಯಾವಾಗಲೂ ಮೋಡಗಳಿಂದ ಮುಚ್ಚಿರುತ್ತಿತ್ತು. ಆ ಹಳ್ಳಿಯಲ್ಲಿದ್ದ ಒಂದು ಬಾಲಕ ಆನಂದ ಕೇವಲ 14 ವರ್ಷದವನಾಗಿದ್ದರೂ ಅದ್ಭುತ ಲೋಕಗಳ ಕಥೆಗಳನ್ನು ಕೇಳುವುದು ಮತ್ತು ಕಲ್ಪನೆ ಮಾಡುವುದು ಅವನಿಗೆ ತುಂಬ ಇಷ್ಟ. ಒಂದು ದಿನ ಆನಂದ ಹಳ್ಳಿಯ ಪಕ್ಕದ ಕಾಡಿನಲ್ಲಿ ಆಟವಾಡುತ್ತಿದ್ದಾಗ ಅಲ್ಲಿ ಒಂದು ಹಳೆಯ ನಕ್ಷೆ ಸಿಕ್ಕಿತು. ಆ ನಕ್ಷೆಯಲ್ಲಿ ಅದ್ಭುತ ದ್ವೀಪ ಎನ್ನುವ ಜಾಗವನ್ನು ತೋರಿಸಲಾಗಿತ್ತು. ಅದು ಮನುಷ್ಯರಿಗಿಂತ ಮರೆಯಾಗಿರುವ, ಮಾತಾಡುವ ಪ್ರಾಣಿಗಳು, ಉಡುವ ಹಕ್ಕಿಗಳ ಹಳ್ಳಿಗಳು ಮತ್ತು ಚಿನ್ನದ ಮರಗಳು ಇರುವ ಒಂದು ಮಾಯಾಲೋಕ. ಆನಂದ ತಕ್ಷಣವೇ ನಿರ್ಧಾರ ಮಾಡಿದ, ಅವನು ಆ ದ್ವೀಪವನ್ನು ಹುಡುಕಬೇಕು. ಒಂದು ಚಿಕ್ಕ ದೋಣಿಯಲ್ಲಿ ನಕ್ಷೆಯನ್ನೊಳಗೊಂಡು ಪಯಣ ಶುರು ಮಾಡಿದ. ಸಾಗರದ ನಡುವೆ ದೊಡ್ಡ ದೊಡ್ಡ ಅಲೆಗಳು, ಬಿರುಗಾಳಿ, ಮೀನಿನ ರಾಕ್ಷಸರು ಎಲ್ಲವನ್ನೂ ಎದುರಿಸಿ ಕೊನೆಗೆ ಒಂದು ರಾತ್ರಿ ಆನಂದದ ದೋಣಿ ಒಂದು ಹೊಸ ಭೂಖಂಡದ ತೀರಕ್ಕೆ ತಲುಪಿತು. ಅದೇ ಅದ್ಭುತ ದ್ವೀಪ. ಅಲ್ಲಿ ಅವನು ಕಂಡ ಎಲ್ಲಾ ವಿಷಯಗಳು ಕಲ್ಪನೆಗೂ ಮೀರಿ ಆಗಿದ್ದವು. ಮಾತನಾಡುವ ಗಿಡಗಳು, ನಗು ಮಾಡುವ ಬಂಡೆಗಳು, ಬೆಳ್ಳಿಯ ಹಕ್ಕಿಗಳು. ಆದರೆ ಆ ದ್ವೀಪಕ್ಕೆ ಒಂದು ಶಾಪವಿತ್ತು. ಯಾವುದೋ ಹಳೆಯ ಮಂತ್ರದಿಂದ ಎಲ್ಲಾ ಜೀವಿಗಳು ದಿನದಿಂದ ದಿನಕ್ಕೆ ಕಲ್ಲುಗಳಾಗಿ ಮಾರ್ಪಡುತ್ತಿದ್ದರು. ಆನಂದ ತನ್ನ ಧೈರ್ಯ ಮತ್ತು ಪ್ರೀತಿ ಬಳಸಿ ಆ ಶಾಪವನ್ನು ಮುರಿಯಲು ಪ್ರಯತ್ನಿಸಿದ. ಅವನು ಕೊನೆಗೆ ನಕ್ಷೆಯಲ್ಲಿ ಕಂಡ ಮಾಯಾಕಲ್ಲು ಅನ್ನು ಹತ್ತಿರದ ಪರ್ವತದಲ್ಲಿ ಕಂಡು ಅದನ್ನು ಸೂರ್ಯೋದಯದ ಬೆಳಕಿನಲ್ಲಿ ಹಿಡಿದಾಗ ಶಾಪ ಮುರಿದು ಹೋಯಿತು. ಅದ್ಭುತ ದ್ವೀಪದ ಎಲ್ಲ ಜೀವಿಗಳು ಮತ್ತೆ ಜೀವಕ್ಕೆ ಬಂದರು. ಆನಂದನಿಗೆ ಮಾಯಾಜಗತ್ತಿನ ರಕ್ಷಕ ಎಂಬ ಬಿರುದು ನೀಡಲಾಯಿತು. ಆದರೆ ಆನಂದ ತನ್ನ ಹಳ್ಳಿಗೆ ಮರಳಿದ. ನಿಜವಾದ ಮಾಯೆ ಯಾವುದು ಎಂದು ಗೊತ್ತಾಗಿತ್ತು. ಮಹತ್ವಾಕಾಂಕ್ಷೆ, ಧೈರ್ಯ ಮತ್ತು ನಂಬಿಕೆಯ ಬಲ.